ಫಸ್ಟ್ ಇಲ್ಲಿಂದ ಹೊರಟು ಪಶುಪತಿನಾಥ್ ಒಂದು ತಿಂಗಳು ಅಲ್ಲೇ ಇರೋದು ನಮ್ದು एक बार कन्नड़ में बोलता है, समझ गया? कन्नड़ में बोलता हर हर महादेव परिक्रमा ಏಳು ದಿವಸ ಆಯ್ತಾ ನಮ್ಮನ್ನ ಎಲ್ಲ ಕರ್ಕೊಂಡೋಗಿ ಸೇಫ್ ಆಗಿ ಡ್ರೈವಿಂಗ್ ಕೆಲಸ ಮಾಡಿದ್ದಾರೆ. ನೇಮ್ ಅವ್ರಿಗೆ ನಾವೆಲ್ಲ ಕಲೆಕ್ಟ್ ಮಾಡಿರೋದ್ರಲ್ಲಿ ನಾನು ಸ್ವಲ್ಪ ಹಾಕಿ ಅವ್ರು ಕೊಡ್ತಾ ಇದೀವಿ. ಮಂಜ ನೀರು ಕೊಡ್ತಾರೆ. ಇನ್ನೊಬ್ರು ಯಾರನ್ನ ಥ್ಯಾಂಕ್ ಯು ತಹಸೀಲ್ದಾರ್. You see, Yatris, they have been served for more than 7 days. ನಮ್ಮ ಊಟ ಸರ್ವ್ ಮಾಡಿದ್ದಾರೆ, ನಮ್ಮ ಸೇವೆಗಳು ಮಾಡಿದ್ದಾರೆ. ಅವ್ರಿಗೆ ನಮ್ಮ 2 ಬಸ್ಸಿಂದ ಪರವಾಗಿ ಮಿಸ್ಟರ್ ಉಮೇಶ್ ಅಂಡ್ ಗಂಗಾ ಇದ್ದಾರೆ. ಅವ್ರ ಪರವಾಗಿ ಆಗ್ಲಿ स्टाफ लोग न्यायालय में दूसरा ग्रुप वाली ऐसा हाँ जी नहीं आप क्लैप्स ये बने डॉक्टर उमेश ये दोनों मिला के उमेश बहुत खुशी में ज़्यादा दिन हो गया वाइफ दिखाया अभी जा रहा है उसको. ओके थैंक यू आर सर्व्ड वेरी नाइस. He is the very best person, best staff I met. Okay. Om Namah Shivaya. Om Namah Shivaya. ತುಂಬ ಚೆನ್ನಾಗಿತ್ತು ಯಾತ್ರೆ. ನಮಗೆ ಯಾರವರು ದಾವನು ಇವರು ಉಮೇಶ್ ಬೈಯತ್ ತುಂಬ ಚೆನ್ನಾಗಿ ಕರ್ಕೊಂಡ್ಬಂದು ಮಾಡಿಸಿದ್ರಿ ಯಾತ್ರೆ ತುಂಬ ಚೆನ್ನಾಗಿತ್ತು. ಹರೇ ಶ್ರೀನಿವಾಸ, ನನ್ನ ಹೆಸರು ಜಗದಾಂಬ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ನಾವೆಲ್ಲ ಒಟ್ಟಿಗೆ ಮಾನಸ ಸರೋವರ ಯಾತ್ರೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಯಾತ್ರೆ. ಅಂದರೆ ಪಳನಿಕಾಂತ್ ಅವರು ತುಂಬ ಚೆನ್ನಾಗಿ ಕರ್ಕೊಂಬಂದರು. ನಮ್ಮ ಅದೃಷ್ಟ ಮಾನಸ ಸರೋವರಗೂ ಆಯಿತು. ಅದೇ ನನ್ನ ಅದೃಷ್ಟ. ದೇವ್ರು ಹೇಳ್ತಾರಲ್ಲ, ಅವ್ರವ್ರು ಯೋಗ್ಯತೆ ತಕ್ಕವಾಗಿ ಆಗುತ್ತೆ ಅಂತ. ನಮ್ಗೆ ಅಷ್ಟೇ ಇತ್ತು. ತುಂಬ ಖುಷಿ ಆಯಿತು. ಮತ್ತು ಇದರಲ್ಲಿ ಕೃಷ್ಣ ಅವರು ಇವರು ಎಲ್ಲ ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಾಯ್ತು ಆದರೆ. ಅದರಲ್ಲಿ ಸ್ವಲ್ಪ ನೋವಾಗಿದ್ದು ನನ್ನ ಜೊತೇಲಿ ಬಂದವರು ಒಬ್ಬರು ಮಿಸ್ ಮಾಡ್ಕೊಂಡ್ವಿ. 4 ಜನ ಬಂದಿದ್ವಿ, ಇವಾಗ 3 ಜನ ಆದ್ವಿ. ಅದೊಂದು ಸ್ವಲ್ಪ ನೋವಾಯಿತು.
ಮತ್ತು ನಿಮ್ಮೆಲ್ಲರ ಸಪೋರ್ಟು. ಅವ್ರು ತುಂಬ ನಿಮ್ಮನ್ನು ನೆನೆಸ್ಕೊತಾ ಇದ್ರು. ಅಂಬರೀಷ್ ಅವ್ರನ್ನಂತೂ ತುಂಬ ನೆನೆಸ್ಕೊಂಡ್ರು. ವರಲಕ್ಷ್ಮಿ ಅವರು ತುಂಬ ಸಪೋರ್ಟ್ ಮಾಡಿದ್ರು ಅಂತ. ನಿಮಗೂ ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ನಮ್ಮ ಗ್ರೂಪ್ ಅವ್ರಿಗೆಲ್ಲ ತುಂಬ ಧನ್ಯವಾದ. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ಜಗದಾಂಬ ಮುಖಾಂತರ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಅವ್ರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ಇದು ಮಾನಸ ಸರೋವರ ಯಾತ್ರೆ ಮತ್ತು ಕೈಲಾಸ ಇದು ಯಾರೊಬ್ಬರು ಒಬ್ಬರು ಮಾಡೋಕ್ಕಾಗಲ್ಲ, ಗ್ರೂಪಿಂದ ಬಂದ್ರೇ ಸಾಧ್ಯ. ಎಲ್ಲರೂ ನಮಗೆ ತುಂಬ ಸಹಕಾರ ಮಾಡಿದ್ರು. ಪಳನಿಕಾಂತ್ ಸಾರ್ ಅಂತೂ ತುಂಬಾ ನಮಗೆ ಸಪೋರ್ಟಿವ್ ಆಗಿ ನಿಂತು ಎಲ್ಲ ಇದು ನಡೆಸ್ಕೊಟ್ರು. ತುಂಬ ಇದಾಗಿ ನಾನು 3 ಪರಿಕ್ರಮನೂ ಮಾಡಿದೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮ್ಮದು ಮಾನಸ ಸರೋವರ ಕೈಲಾಶ್ ಪರ್ವತ ಯಾತ್ರೆ ಸಕ್ಸಸ್ಫುಲ್ಲಾಗಿ ಮುಗಿದಿದೆ. ಬಟ್ ನನಗೆ ಅದೃಷ್ಟ ಇರಲಿಲ್ಲ ಪೂರ್ತಿಯ ಪರಿಕ್ರಮ ಮಾಡೋ ಅಷ್ಟು. ನನ್ನ ಆರೋಗ್ಯ ಕೈ ಕೊಟ್ಟಿದ್ದರಿಂದ. ಬಟ್ ಎಲ್ಲರ ಸಪೋರ್ಟು ತುಂಬ ಚೆನ್ನಾಗಿತ್ತು. ಪಳನಿಕಾಂತ್ ಸರ್ ಆಗಿರ್ಬೋದು, ಕೃಷ್ಣ ಅವರಾಗಿರ್ಬೋದು, ಕೃಷ್ಣ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ಪರ್ಸ್ನಲ್ಲಾಗಿ ವರಲಕ್ಷ್ಮಿ ಅವರು ಮತ್ತು ಕೋಕಿಲ ಅವರು ತುಂಬ, ನಾನು ಹೆಲ್ತ್ ಅಪ್ಸೆಟ್ ಆದಾಗ ನನ್ನ ಜೊತೆಲೇ ಇದ್ದರು ರೂಮಲ್ಲಿ, ತುಂಬ ಸಪೋರ್ಟ್ ಮಾಡಿದ್ರು. ಅವ್ರು ಇಲ್ಲದೇ ಇರೋದು ಇವತ್ತು ತುಂಬ ಬೇಜಾರಾಗ್ತಿದೆ ನನಗೆ. ಮತ್ತು ಶರ್ಪಾಗಳಿಬ್ಬರು 3 ಸತಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಬಂದರು. ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಮಾನಸ ಸರೋವರಕ್ಕೆಲ್ಲ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಸ್ನಾನಗಳೆಲ್ಲ ಮಾಡಿದ್ವಿ. ಪ್ರಯಾಣ ತುಂಬ ಚೆನ್ನಾಗಿತ್ತು. ನಾವು ಕೈಲಾಸ ಪರ್ವತ ಮಾನಸ ಸರೋವರ ಯಾತ್ರೆಯನ್ನು 2ನೇ ಬಾರಿ ಮಾಡ್ತಾಯಿದ್ದೀವಿ. ನಾನು ನಮ್ಮ ಅಕ್ಕ, ನನ್ನ ಅಕ್ಕನ ಮಕ್ಕಳು ಎಲ್ಲರೂ ಸೇರಿಕೊಂಡು ಮನಸ್ಸಿಗೆ ತುಂಬ ಸಂತೋಷವಾಗಿ ಎಲ್ಲರೂ ಇದ್ವಿ. ಸ್ವಲ್ಪ ತೊಂದರೆ ಆಯಿತು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ನಮಸ್ಕಾರ. ಯಾತ್ರೆ ಎಲ್ಲ ಚೆನ್ನಾಗಾಯಿತು. ಪರಿಕ್ರಮನೂ ಮುಗಿಸ್ದೆ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಪಳನಿಕಾಂತ್ ಅವರು ಕಾಠ್ಮಂಡು ಹಾಲಿಡೇಸ್ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಈ ಯಾತ್ರೆಯನ್ನೆಲ್ಲ ಅರೇಂಜ್ ಮಾಡಿದರು. ಅವರು ಕಾಠ್ಮಂಡು ಹಾಲಿಡೇಸ್ ಅವರು ಚೆನ್ನಾಗೆಲ್ಲ ಅರೇಂಜ್ ಮಾಡಿದರು. ಕಾಠ್ಮಂಡು ಹಾಲಿಡೇಸ್ ಇನ್ಚಾರ್ಜ್ ಕೃಷ್ಣ ಅವರು, ಅರೇಂಜ್ಮೆಂಟ್ಸ್ ವೆರ್ ಗುಡ್. ಐ ಡೂ ರೆಕಮೆಂಡ್ ದಿಸ್ ಟೀಮ್ ಫಾರ್ ಅದರ್ಸ್ ನೆಕ್ಸ್ಟ್ ಟೈಮ್. ನಮಸ್ಕಾರ. ನನ್ನ ಹೆಸರು ಯಮುನಾ ಅಂತೇಳಿ. ನಾನಿಲ್ಲಿ ಬರೋ ಕಾರಣ ನಮ್ಮ ಚಿಕ್ಕಮ್ಮಗೆ ಪಳನಿಯವರು. ಆ ಪಳನಿಯವರು ಬಂದಿದ್ದ ದಿನದಿಂದ ಇವತ್ತುವರೆಗೂ ಏನೇ ಪ್ರಾಬ್ಲಮ್ ಆದರೂ ಅವ್ರು ನೋಡಿಕೊಂಡು ನೀಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಅಲ್ಲಿ ಇಲ್ಲಿ ಬಂತು, ಪರವಾಗಿಲ್ಲ, ಚೆನ್ನಾಗಿ ನೋಡಿಕೊಂಡ್ರು, ಕರ್ಕೊಂಡು ಹೋಗ್ತಿದ್ದಾರೆ. ನಮಸ್ಕಾರ. ತನುಜಾ ಅಂತ ನನ್ನ ಹೆಸರು. ಎಲ್ಲ ಟೂರ್ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಬರ್ಬೋದು ಯಾರಾದ್ರೂ. ನಮಸ್ಕಾರ. ನನ್ನ ಹೆಸರು ರತ್ನ. ತುಂಬ ಚೆನ್ನಾಗಿತ್ತು ಕೈಲಾಸ ಪರ್ವತ ಯಾತ್ರೆ. ನಮಸ್ತೆ, ನನ್ನ ಹೆಸರು ದೀಪಿಕಾ. ಕೈಲಾಶ್ ಯಾತ್ರೆ ತುಂಬ ಚೆನ್ನಾಗಿತ್ತು. ಪಳನಿಕಾಂತ್ ಸರ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. ನೀವು ಹೆಂಗೆ ಬರ್ತೀರಾ ಆ್ಯಸ್ ಅ ಪರ್ಸನ್, ವಾಪಸ್ ಹೋಗ್ತಾ ಆ ಥರ ಇರಲ್ಲ. ಪ್ರತಿಯೊಂದು ಹೆಜ್ಜೆಲ್ಲೂ ಶಿವ ಕಾಣ್ತಾನೆ ಕೈಲಾಶ್ ಯಾತ್ರೆಯಲ್ಲಿ. ನನಗೆ ಐ ವಾಸ್ ಸಿಕ್, ಜ್ವರ ಬಂದಿತ್ತು. ಬಟ್ ಅಂದರೂ ಐ ಡೋಂಟ್ ನೋ ಹೌ ಐ ಮೇಡ್ ಇಟ್. ನಾರ್ತ್ ಫೇಸ್ಗೆ ಹೋಗಿದ ತಕ್ಷಣ ಕಣ್ಣಲ್ಲಿ ಟೀಯರ್ಸ್ ಅದಾಗದೇ ಬಂದ್ಬಿಡ್ತು. ಎವ್ರಿ ಸ್ಟೆಪ್ ಯು ಸಿ ಶಿವ ಇನ್ ಕೈಲಾಶ್ ಯಾತ್ರಾ. ಆ್ಯಂಡ್ ಆ್ಯಸ್ ಅ ಪರ್ಸನ್ ಹೆಂಗೆ ಬರ್ತೀರಾ ವಾಪಸ್ ಹೋಗ್ತಾ ನೀವು ಹಂಗೆ ಹೋಗಲ್ಲ. ತುಂಬ ಲೈಫ್ ಲೆಸನ್ಸ್ ಕಲ್ತ್ಕೊಂಡು ಹೋಗ್ತೀರಾ ಕೈಲಾಶ್ ಯಾತ್ರೆಗೆ ಬಂದರೆ. ಆ್ಯಂಡ್ ಐ ಸಜೆಸ್ಟ್ ಎಲ್ಲ ಯಂಗ್ ಏಜಲ್ಲೇ ಬಂದ್ಬಿಟ್ಟು ಈ ಕೈಲಾಶ್ ಯಾತ್ರಾ ಮಾಡಬೇಕು. ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಎವ್ರಿ ಒನ್ ಶುಡ್ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಕೈಲಾಶ್. ಥ್ಯಾಂಕ್ ಯು. ಶಿವಯ್ಯ, ನಾನು ಮಂಜುನಾಥ್ ಅಂದ್ಬಿಟ್ಟು. ನಾನಿದು 2ನೇ ಸರಿ ಕೈಲಾಶ್ ಯಾತ್ರೆ. ಮೊದಲನೇ ಸರಿನೂ ಸಕ್ಸಸ್ಸು, ಈ ಸರಿನೂ ಸಕ್ಸಸ್ಸು. ಆದರೆ ನಾನು ಮೊದಲನೇ ಪರಿಕ್ರಮನೇ ಮುಗಿಸ್ಕೊಂಡು ವಾಪಸ್ ಬಂದಿದ್ದು. ಆಮೇಲೆ ಇವರು ಕಠ್ಮಂಡು ಹಾಲಿಡೇಸು ಎಲ್ಲ ವ್ಯವಸ್ಥೆ ಮಾಡಿದರು. ಪೂರಾ ಎಲ್ಲ ಬಂದವರಿಗೆಲ್ಲ ಒಳ್ಳೆ ಸಕ್ಸಸ್ ಮಾಡಿದ್ದಾರೆ. ಆಮೇಲೆ ಪಳನಿಕಾಂತ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ತುಂಬಾ ಅವರು ಎಲ್ಲದರಲ್ಲೂ ಕೋಪ್ರೇಟ್ ಮಾಡಿ, ಯಾರು ಹುಷಾರಿಲ್ಲ, ಯಾರು ಏನಾಗಿದ್ದಾರೆ ಎಲ್ಲದರಲ್ಲೂ ಕೋಪ್ರೇಟ್ ಮಾಡಿ. ಓಂ ನಮಃ ಶಿವಾಯ. ನಮಸ್ಕಾರ. ನನ್ನ ಹೆಸರು ಭಾರತಿ ಅಂತ. ನನ್ನದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪರಿಕ್ರಮ ಮಾಡೋದು ಸುಲಭವಾದ ಕೆಲಸದಲ್ಲ. ಹೋಗೋವಾಗ ತುಂಬ ಕಷ್ಟ ಅನಿಸ್ತು. 3 ಪರಿಕ್ರಮ ಮುಗಿಸಿದ ಮೇಲೆ ಇಟ್ ವಾಸ್ ಲೈಫ್ ಟೈಮ್ ಅಚೀವ್ಮೆಂಟ್. ಕಣ್ಣಲ್ಲಿ ನೀರು ಬರೋ ಥರ ಆಯಿತು. ಆದರೂ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಮಾಡಿದಾಗ ಮಾಡಲೇಬೇಕು, ಇನ್ನು ಮತ್ತೇನೂ ಇನ್ನೊಂದು ಸಲನೂ ಹೋಗಬೇಕು ಅನ್ನೋ ಭಾವನೆ ಬಂದಿದೆ ನನಗೆ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ನಮ್ಮ ಗ್ರೂಪ್ ಆಗಲಿ, ನಮ್ಮ ಆರ್ಗನೈಸರ್ ಆಗಲಿ ತುಂಬ ಚೆನ್ನಾಗಿ ಎಲ್ಲ ನೋಡಿಕೊಂಡು ಸಹಕರಿಸಿ ಒಬ್ರಿಗೊಬ್ರಿಗೆ ಸಪೋರ್ಟಿವ್ ಆಗಿ ಒಂದು ಫ್ಯಾಮ್ಲಿ ಆದ್ವಿ. ಇಟ್ ವಾಸ್ ನೈಸ್. ಇಟ್ಸ್ ಅ ಲೈಫ್ ಟೈಮ್ ಅಚೀವ್ಮೆಂಟ್. ವಿ ಡಿಡ್ ಇಟ್. ನಮಸ್ಕಾರ. ನನ್ನ ಹೆಸರು ಸುಗುಣ.
ತುಂಬ ಚೆನ್ನಾಗಿತ್ತು. ಅಂದ್ಕೊಂಡೇ ಇರಲಿಲ್ಲ ನಾವು ಅಷ್ಟು ಚೆನ್ನಾಗಿ ಪರಿಕ್ರಮ ಮಾಡ್ತೀವಿ ಅಂತ. ಆಯಿತು, ಸುಸ್ತಾಗ್ಬಿಟ್ಟಿದೆ. ಫಸ್ಟ್ ಇವರೇ ಹೇಳಿದ್ರು, ನಿಮ್ಮ ಕೈಲಿ ಇಲ್ಲೇ ಆಕ್ಸಿಜನ್ ತಗೋತಾ ಇದ್ದೀರಲ್ಲ ಆಂಟಿ, ಮುಂದೆ ಹೆಂಗೆ ಅಂತ, ತುಂಬ ಕಷ್ಟ ಇದೆ ಅಂತ ಅಂದರೂ ಕಷ್ಟಪಟ್ಟು ಸಾಧನೆ ಮಾಡ್ಕೊಂಡು ಬಂದ್ವಿ. ಅದೇ ಖುಷಿ ಇದೆ ಮಾಡಿದ್ವಿ ಅನ್ನೋದು. ನಮಸ್ಕಾರ, ನನ್ನ ಹೆಸರು ಕೋಕಿಲ ಅಂತ. ಮಾನಸ ಸರೋವರ ಯಾತ್ರೆಗೆ ಬರಬೇಕು ಅಂತ ಬಂದೆ, ಖುಷಿ ಆಯಿತು. ಬಟ್ ನನ್ನ ಹೆಲ್ತ್ ಇಶ್ಯೂಸಿಂದ ನಾನು ಯಮದ್ವಾರದವರೆಗೂ ಮಾತ್ರ ಹೋಗ್ಲಿಕ್ಕಾಯಿತು. ಮುಂದೆ ನಾನು ಪರಿಕ್ರಮ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಅಲ್ಲೇ ನನ್ನ ಶಿವನ್ ನೋಡಿ ನನಗೆ ಅಲ್ಲೇ ದರ್ಶನ ಥರ ಆಯಿತು. ನನಗೆ ಖುಷಿನೂ ಆಯಿತು. ಈ ಯಾತ್ರೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ನಮಸ್ಕಾರ, ನಾನು ಗಂಗಾಧರ್ ಅಂತ ಬೆಂಗಳೂರು ಮಲ್ಲೇಶ್ವರಮಿಂದ ಬಂದಿದ್ದೀನಿ. ನಾನು ಪಳನಿಕಾಂತ್ ಅವರ ಟ್ರಾವೆಲ್ಸ್ನಲ್ಲಿ 13ನೇ ವರ್ಷ ಮಾನಸ್ ಕೈಲಾಸ್ ಸರೋವರ ಯಾತ್ರೆಗೆ ಅವ್ರ ಜೊತೆ ಅವ್ರ ಸಹಕಾರದವ್ರಿಗೆ ಬಂದು ಮಾನಸ ಸರೋವರದವರೆಗೂ ಬಂದೆ. ಕಾರಣಾಂತರಗಳಿಂದ ಕೈಲಾಸ್ ಮಾನಸ ಸರೋವರ ಪರಿಕ್ರಮ ಮಾಡೋಕ್ಕಾಗಿಲ್ಲ. ಆದರೂ ನನಗೆ ಇದೇ ಸಾಕಷ್ಟು ಖುಷಿ ಕೊಡ್ತು. ಧನ್ಯವಾದ. ಮಾನಸ ಸರೋವರ ಯಾತ್ರೆ ತುಂಬ ಚೆನ್ನಾಗಿತ್ತು, ತುಂಬ ಸಾಹಸಮಯವಾಗಿತ್ತು. ಆಮೇಲೆ ನಮ್ಮ ಟೀಮಿಂದ ಎಲ್ಲ ಜಾಲಿಯಾಗಿ ತುಂಬ ಅನ್ಯೂನ್ಯವಾಗಿ ಎಲ್ಲರೂ ಸೇರಿ ಯಾತ್ರೆಯನ್ನು ಮುಗಿಸಿದ್ದೀವಿ. ಇವಾಗ ಕಾಠ್ಮಂಡು ಹೋಟ್ಲಲ್ಲಿದ್ದೀವಿ. ಕಾಠ್ಮಂಡು ಟು ಇವಾಗ ಏರ್ಪೋರ್ಟ್ ಹೋಗ್ತಾಯಿದ್ದೀವಿ. ಏರ್ಪೋರ್ಟು ಬೆಂಗಳೂರು ಟು ಮನೆ ಟು ಆಫೀಸು ಅಷ್ಟೇ. ಇನ್ನು ವರ್ಕ್ ಸ್ಟಾರ್ಟ್. ಎಲ್ಲರಿಗೂ ನಮಸ್ಕಾರ. ಬಟ್ ಈ ಸಲ ಮಾನಸ ಸರೋವರ ಟ್ರಿಪ್ ಬಂದಿದ್ದು ತುಂಬ ಸಂತೋಷ ಆಯಿತು. ಅದರಲ್ಲೂ ಸುಮಾರು ಪಾಪ ಅಂಬರೀಷ್ ಅವರು ನಮಗೆ ತುಂಬ ಇದು ಮಾಡಿ 5 ನಿಮಿಷ ತಯಾರಿ ಮಾಡ್ಕೋತೀನಿ. ಇದೇ ಟ್ರೈಲರ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮೊದಲನೇದಾಗಿ ನಾವು ಬೆಂಗಳೂರಿಂದ ಹೊರಟು ಟೋಟಲ್ 24 ಮೆಂಬರ್ಸ್ ಬಂದಿದ್ದೀವಿ. 24 ಮೆಂಬರ್ಸಲ್ಲಿ ನಿಮಗೆಲ್ಲ ಗೊತ್ತಿದೆ, ವರಮಹಾಲಕ್ಷ್ಮಿ ಮೇಡಮ್ ಅವರು ಒಬ್ಬರು ಬಿಟ್ಟು 23 ಜನ ಆಗಿದ್ರು. ಅದರಿಂದ ಅವರು ಜಗಳು ಹೇಳಕ್ಕೆ ಹೋದರೆ ದೇವ್ರ ಹತ್ರ ಹೋಗಿ ಸೇರಿದ್ದಾರೆ ಅಂತ ನಾವು ಯಾಕಂದ್ರೆ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಅವ್ರಿಗೆ ಏನು ಬೇಕು ಸರ್, ನನ್ನ ಮದುವೆ ಮಾಡಬೇಕು, ನೀವು ನನಗೆ ಅಷ್ಟಪಾದ ಅವ್ರು ತೋರಿಸ್ಬಿಡಿ, ಕೂಡ ಬಂದಿದ್ದೀನಿ ಅಂತ ಹೇಳಿದ್ರು. ಹೀಗೆಲ್ಲ ಕೇಳಿಸ್ಕೊಂಡಿರ್ಬೋದು. ಹಾಗೇನಾಯಿತು, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಸರ್, ಎಲ್ಲ ಅರ್ಜೆಂಟ್ ಮಾಡ್ತಾ ಇದ್ದಾರೆ, ನಡಿ ಅಂತ ನೀವೇನು ಮಾಡ್ತೀರಿ, ಫುಡ್ಡೇ ಕಳಿಸ್ತೀವಿ, ಬೇಜಾರೇ ಪಡಬೇಡಿ ಅಂತೇಳಿ ಇವ್ರ ಕೈಯಲ್ಲಿ ಕಳಿಸ್ಕೊಟ್ಟೆ. ಜಗನ ಕೈಲಿ ಹೋಗಿ ಮುಗಿಸ್ಕೊಂಡ್ಬಂದರು. ಬಂದ್ಬಿಟ್ಟು ನನಗೆ ಫಸ್ಟ್ ಕೈ ಮುಗಿದು, ಸರ್ ತುಂಬ ತುಂಬ ಧನ್ಯವಾದಗಳು ಅಂತೇಳಿ. ಆಗಲೇ ನನಗೇನೋ ಏನಮ್ಮ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ಆಮೇಲೆ ಎರಡನೇದಾಗಿ ನಮ್ಮ ಅಂಬರೀಷ್ ಅವ್ರು ರಿವ್ಯೂ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಅಂಬರೀಷ್ ಅವರು, ಸರ್ ನಾನು ಪರಿಕ್ರಮ ಮಾಡುವಾಗ ಒಂಟಿ ಆಗ್ಬಿಟ್ಟೆ, ನಾನು ಜೊತೆಗೆ ಹೋದ್ವಿ, ಒಂಟಿ ಆಗ್ಬಿಟ್ಟೆ ನಾನು, ನನ್ನ ಒಂಟಿತನ ಆಗೋಯ್ತು. ಅವ್ರು ಅದು ಕೇಳಿಸ್ಕೊಂಡು, ಸರ್ ಪಳನಿಕಾಂತ್ ಸರ್ ಬರುವಾಗನೂ ಒಂಟಿನೇ ಹೋಗುವಾಗನೂ ಒಂಟಿನೇ ಅಂತ ಹೇಳಿದ್ರು. ಆವಾಗ ನನಗೆ ಇದಾಯ್ತು, ನಾನು ಜೋಕಾಗಿ ಹೌದು ಮೇಡಮ್ ಏನೇನಿದೆ ದುಡ್ಡು ಎಲ್ಲ ಕೊಟ್ಬಿಡಿ ಅಂತ. ಆಗ ಏನು ಮಾಡೋದು, ತಗೊಳ್ಳಿ ಅಂತ ಹೇಳಿದ್ರು. ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ, ನೀವು ಇಟ್ಕೊಳ್ಳಿ ಅಂತ. ಬೇಡಮ್ಮ ನೀವೇ ಇಟ್ಕೊಂಡೆ. ಅದನ್ನು ಸ್ವಲ್ಪ ಇವಾಗ ಅವ್ರ ಮನೆಯಿಂದ ಪರಿಚಯ ಆಯಿತು ಇವ್ರಿಗೆಲ್ಲ. ಅದರಿಂದ ಅವ್ರು ಖಂಡಿತ ಅವ್ರು ಇಲ್ಲೇ ಇರಬೇಕು ಅನ್ನೋದು ಅವರು ಇದರಲ್ಲಿ ಬಂದಿದೆ. ಅದರಿಂದ ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ಸೇರಿಸಿದ್ದೀವಿ. ನನಗೆಲ್ಲ ಇದರಿಂದ ಅವ್ರನ್ನ ಸೇರಿಸ್ಕೊಂಡು ಬಂದಿದ್ದೀನಿ. ತುಂಬ ಇದಾಗಿ ದುಃಖ ಆಗಿದ್ದರೂ ಕೂಡ ಒಂದು ಕಡೆ ಮನಸ್ಸಲ್ಲಿ ಅವರ ಆತ್ಮ ಸಾಕ್ಷಿ ಆಗಲಿ ಅಂತ ಸಿಗಲಿ ಅಂತ ನಾವೆಲ್ಲ ಒಂದು 2 ನಿಮಿಷ ಅವ್ರಿಗೆ ಮೌನ ಆಚರಣೆ